ಎಸ್, ಇನ್ನು ದರ್ಶನ್ ರಿಯಾಲಿಟಿ ಶೋಗಳಿಗೆ ಹೋಗೋದಿಲ್ಲ. ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಅತಿಥಿಯಾಗೂ ಹೋಗೋದಿಲ್ಲ, ಗೆಸ್ಟ್ ಆಗೂ ಹೋಗೋದಿಲ್ಲ. ಹಾಗಾದ್ರೆ ಹೋಗೋದು ಹೇಗೆ? ಎಸ್, ದರ್ಶನ್ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಳ್ಳದೇ ಇರೋದಕ್ಕೆ ಕಾರಣಗಳಿದಾವಂತೆ. ಅದನ್ನು ನಾವು ಈ ಗಳಿಗೆ ರಿವೀಲ್ ಮಾಡ್ತೀವಿ. ಉಳಿದವರಂತಲ್ಲ ದರ್ಶನ್ ಸ್ವಲ್ಪ ವಿಭಿನ್ನ ಮತ್ತು ವಿಚಿತ್ರ ಕ್ಯಾರೆಕ್ಟರ್. ಕನ್ನಡದ ರಿಯಾಲಿಟಿ ಶೋಗಳು ಕಾಡ್ ಅಣಬೆ ಬೆಳೆದಂಗೆ ಬೆಳೀತಾ ಇದ್ದಾವೆ, ದಿನಕ್ಕೊಂದೊಂದು ಹುಟ್ಕೊಳ್ತಾ ಇದೆ. ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಗೆಸ್ಟ್ ಆಗಿ ಬರ್ತಾರೆ, ತೀರ್ಪುಗಾರರಾಗಿ ಬರ್ತಾರೆ. ಖ್ಯಾತ ನಟ ನಟಿಯರು. ಸುದೀಪ್ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಹೋಸ್ಟರ್ ಆಗಿ ಕಾಣಿಸಿಕೊಳ್ತಾರೆ. ಶ್ರುತಿನೂ ಕಾಣಿಸಿಕೊಳ್ತಾರೆ, ರಚಿತಾ ರಾಮು ಕಾಣಿಸಿಕೊಳ್ತಾರೆ, ಶಿವರಾಜ್ ಕುಮಾರ್ ಕಾಣಿಸಿಕೊಂಡಿದ್ದಾರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಕಾಣಿಸಿಕೊಂಡಿದ್ದಾರೆ. ಆದರೆ ನಿಮ್ಮ ದರ್ಶನ್ ಕಾಣಿಸಿಕೊಳ್ಳೋದಿಲ್ಲ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಚರ್ಚೆಗೆ ಗ್ರಾಸರಾಗಿದ್ದಂತಹ ನಟ ದರ್ಶನ್ ರಿಯಾಲಿಟಿ ಶೋಗಳಲ್ಲಿ ಯಾಕೆ ಕಾಣಿಸಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದಾವಂತೆ. ದರ್ಶನ್ ರವರ ಅತ್ಯಾಪ್ತ ವಲಯಗಳಲ್ಲಿ ಕೇಳಿಸಿಕೊಳ್ಳುವ ಒಂದಷ್ಟು ಹೆಸರುಗಳ ಪೈಕಿ ಒಬ್ಬ ಹಾಡುಗಾರ ಅದನ್ನು ರಿವೀಲ್ ಮಾಡಿದ್ದಾರೆ. ನಟ ದರ್ಶನ್ ರಿಯಾಲಿಟಿ ಶೋಗಳಲ್ಲಿ ಯಾಕೆ ಪಾಲ್ಗೊಳ್ಳೋದಿಲ್ಲ ಅನ್ನೋದಕ್ಕೆ ಕಾರಣವೂ ಕೂಡ ರಿವೀಲ್ ಆಗಿದೆ. ಆ ಸ್ಫೋಟಕ ಕಾರಣ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರ. ಆತ್ಮೀಯರು ತುಂಬ ಬಲವಂತ ಮಾಡಿದ್ರೆ ದಚ್ಚು ಹಂಗೂ ಹಿಂಗೂ ಹೂ ಅಂತ ಹೇಳಿ ಹೋಗ್ತಾರೆ. ದರ್ಶನ್ ರಿಯಾಲಿಟಿ ಶೋಗೆ ಹೋಗದೆ ಇರೋದಕ್ಕೆ ಕಾರಣ ನಾವು ಹೇಳ್ತೀವಿ. ದರ್ಶನ್ ಆಪ್ತ ಸಿಂಗರ್ ಸುಪ್ರೀತ್ ಗಾಂಧಾರ ರಿವೀಲ್ ಮಾಡಿದ್ದಾರೆ ಆ ಕಾರಣನ. ರಿಯಾಲಿಟಿ ಶೋಗಳು ಸ್ಕ್ರಿಪ್ಟೆಡ್ ಆಗಿರುತ್ತೆ. ಕಿವಿಗೆ EP ತುರುಕ್ತಾರೆ. ಅವರು ಹೇಳಿದ್ದನ್ನು ನಾವು ಹೇಳಬೇಕು. ಅದೆಲ್ಲ ಇಷ್ಟ ಆಗಲ್ಲ ಅಂತ ದಚ್ಚು ಹೇಳಿಕೊಂಡಿದ್ದಾರಂತೆ. ಎಲ್ಲವೂ ನ್ಯಾಚುರಲ್ ಆಗಿದ್ರೆ ಮಾತ್ರ ದರ್ಶನ್ಗೆ ಇಷ್ಟ ಆಗೋದು. ಆತ್ಮೀಯರು ತುಂಬಾ ಜನ ದರ್ಶನ್ಗಿದ್ದಾರೆ. ಆ ಆತ್ಮೀಯರ ಪೈಕಿ ನಾನು ಹೇಳಿದ ಹಾಡುಗಾರನೊಬ್ಬ. ಆತನಲ್ಲಿ ದರ್ಶನ್ ಹಂಚಿಕೊಂಡಿದ್ದಾರಂತೆ. ಈ ರಿಯಾಲಿಟಿ ಶೋಗಳು ಮುಖಕ್ಕೆ ಮೇಕಪ್ ಮೆತ್ಕೊಂಡು ಅವ್ರು ಹೇಳಿರೋ ಜಾಗದಲ್ಲಿ ನಾವು ಕೂತ್ಕೋಬೇಕು. ವೇದಿಕೆಯಲ್ಲಾಗುವಂತಹ ಆಟಗಳನ್ನು ನಾವು ಗಮನಿಸ್ತಾ ಇರಬೇಕು. ನಮ್ಮ ಕಿವಿಯಲ್ಲಿ ಇಯರ್ಫೋನ್ಗಳನ್ನು ಕೊಡಲಾಗಿರುತ್ತೆ, EP-ಯನ್ನು. ಆ EP-ಲಿ ಎಲ್ಲೋ ಕೂತ್ಕೊಂಡೊಬ್ಬ ಗೈಡೆನ್ಸ್ ಕೊಡ್ತಾ ಇರ್ತಾನೆ, ಇನ್ಸ್ಟ್ರಕ್ಷನ್ ಕೊಡ್ತಾನೆ, ನಿರ್ದೇಶನವನ್ನು ಕೊಡ್ತಿರ್ತಾನೆ. ಅವನು ಜೇಂಖರಿಸೋದಕ್ಕೆ ನಾವು ಹ್ಞೂ ಹ್ಞೂ ಅಂತ ತಲೆಬಾಗಬೇಕು. ಅವನು ಏನು ಹೇಳುತ್ತಾನೋ ಅದನ್ನೇ ಒದರಬೇಕು. ಅದೆಲ್ಲ ನನಗಾಗಲ್ಲ. ನನಗೆ ಸ್ವಲ್ಪ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಕೆಲ ಪ್ರೋಗ್ರಾಮ್ಗಳು ನನಗೆ ತುಂಬ ಇಷ್ಟ. ಈ ತರಹದ ಸ್ಕ್ರಿಪ್ಟೆಡ್ಡು ಯಾರೋ ರಚಿಸಿದ ರಚನೆಗೆ ನಾವು ಕಲಾವಿದರಾಗೋದು ನನಗಿಷ್ಟ ಇಲ್ಲ. ನೋಡಿ, ಇದು ಕೂಡ ಇದಕ್ಕೆ ದರ್ಶನ್ ಇಷ್ಟ ಆಗೋದು. ದರ್ಶನ್ ಯಾವುದೇ ಪ್ರಕರಣದ ಆರೋಪಿಯಾಗಿರಲಿ, ಆದರೆ ಆತನಲ್ಲಿರ್ತಕ್ಕಂತಹ ಕೆಲವು ನ್ಯಾಚುರಾಲಿಟಿಗಳಿದಾವಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಸೊ ರಿಯಾಲಿಟಿ ಶೋಗಳಲ್ಲಿ ದರ್ಶನ್ ಕಾಣಿಸಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಕಾರಣಗಳು ಈಗ ಫ್ರೀಡಮ್ ಟಿವಿಯಲ್ಲಿ ಲಭ್ಯವಾಗಿರುವಂತಹದ್ದು. ಅದನ್ನು ನಿಮಗೆ ಅರ್ಥೈಸುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ.